ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಮೊಯ್ಗುಪ್ ತಾಂಬೋಳಿ KRS ಪಕ್ಷದ ವತಿಯಿಂದ ಇವತ್ತು ಎಲ್ಲಿಪ್ಪ ಅಂದರೆ ದೇವರಹಿಪ್ಪರಗಿ ತಾಲೂಕಿನ ಡೋಣಿ ಬೂದಾಳದಲ್ಲಿದ್ದೀನಿ. ಡೋಣಿ ಬೂದಾಳ ಒಂದು ರೋಡ್ ಸೈಡಿಗೆ ಒಂದು ಸರ್ಕಾರಿ ಶಾಲೆ ಇದೆ. ಅದು 1ರಿಂದ 7ನೇ ತರಗತಿ ಇರುವಂಥ ಶಾಲೆ ಇರ್ಬೋದು. ಇದು ನಮಗೆ ಕಾಣಿಸ್ತು ನೋಡ್ರಿ ಯಾವ ಥರ ಇದು ಇಲ್ಲಿ ವ್ಯವಸ್ಥೆ ಇದೆ ಅಂತ ತೋರಿಸ್ತೀನಿ. ಈಗಂತೂ ಬೇಸಿಗೆ ರಜೆ ಶಾಲೆಗಳು ಸೂಟಿ ರಜೆ ದಿನಗಳು ಇದ್ದಾವೆ. ಆದರೂ ನಿಮಗೆ ತೋರಿಸ್ಬೇಕಂತ ನಾನು ತೋರಿಸ್ತೀನಿ ನೋಡ್ರಿ ಯಾವ ಥರ ಇಲ್ಲಿ ವ್ಯವಸ್ಥೆ ಇದೆ ಅಂತ. ಕೋಣೆಗಳಿದ್ದಾವೆ. ಇವು ಎಲ್ಲ 3 ಕೋಣೆಗಳು ಫುಲ್ ಡ್ಯಾಮೇಜ್ ಆಗ್ಯಾವ. 3 ಕೋಲಿಗಳು ಫುಲ್ ಡ್ಯಾಮೇಜ್ ಆಗಿಬಿಟ್ಟವ. ಇಲ್ಲಿ ಒಳಗೆ ನೋಡ್ರಿ ಆ ಥರ ಸ್ಲ್ಯಾಬ್ಗಳು ಇದಾವೆ. ಇದು ಬೂದ್ಯಾಳ ಡೋಣ ಶಾಲೆ. ಇದು ಯಾವ ಥರ ಈ ಥರ ಎಲ್ಲ ಫುಲ್ಲು ಡ್ಯಾಮೇಜ್ ಆಗೈತೆ. ಇದನ್ನು ಡೆಮಾಲಿಷ್ ಮಾಡಬೇಕು ದಯವಿಟ್ಟು. ಬಿಯೋರು ದಯವಿಟ್ಟು ನೋಡ್ರಿ ಯಾವ ಥರ ಇಲ್ಲಿ ಕೋಣೆಗಳಿದ್ದಾವೆ. ಇದು ಒಂದೇ ರೂಮ್ ಅಲ್ಲ, 3 ರೂಮ್ಗಳಿದ್ದಾವೆ ಇಲ್ಲಿ. ಫುಲ್ಲು ಡೆಮಾಲಿಷ್ ಆಗಿ ಸ್ಲ್ಯಾಪ್ ಅಂತರೂ ಇಲ್ಲಿ ನಮ್ಗೆ ಹೋಗ್ಲಾಕ ವಿಡಿಯೋ ಮಾಡ್ಲಿಕ್ಕೂ ಕೂಡ ಭಯ ಬೀಳಾಗತ್ತೆ. ಅಂದರೆ ಸ್ಲ್ಯಾಪ್ ಹೊರಗೆ ನೋಡ್ರಿ ಯಾವ ಥರ ಹೊರಗೆ ಬಿಟ್ಟವೆ. ಸ್ಲ್ಯಾಪ್ ಫುಲ್ ಗ್ಯಾಪಿಂಗ್ ಆಗ್ಯದ. ಇದು ಫುಲ್ ಸ್ಲ್ಯಾಪೇ ಇದು ಆಗಿಬಿಟ್ಟದ. ದಯವಿಟ್ಟು ಇಂಥ ಕಟ್ಟಡಗಳು ಭಾಳ ಅಪಾಯಕಾರಿ. ಇದು ಭಾಳ ಡೇಂಜರಸ್. ಇವು ಎಲ್ಲ ಇಂಥ ಕೋಣೆಗಳು ಸಂಪೂರ್ಣವಾಗಿ ಇದನ್ನು ಡೆಮಾಲಿಷ್ ಮಾಡಬೇಕು. ದಯವಿಟ್ಟು ಅವರು ನೋಡಬೇಕು, ಇದು ಗಮನಿಸ್ಬೇಕು ಯಾವ ಥರ ಏನು ಕೆಲಸ ಮಾಡ್ತಾಯಿದ್ದಾರೆ. ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ನೋಡಿರಿ ಯಾವ ಥರ ಇದೆ. ಇದು ಡೋಣಿ ಬೂದ್ಯಾಳನ ಸರ್ಕಾರಿ ಶಾಲೆ. 3 ಕೋಣೆಗಳಿದ್ದು ಹೊಸ ನಿರ್ಮಾಣ ಮಾಡ್ರೆ. ಇಲ್ಲಿ ಹುಡುಗರು ಕಲಿತಾವ ಅನಿಸುತ್ತೆ. ಇದಂತೂ ನೀರಿನ ಟ್ಯಾಂಕಿ ಇರ್ಬೋದು. ಇದು 3 ಕೋಣೆಗಳು ಫುಲ್ ಡೆಮಾಲಿಷ್ ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.